ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಇಂದು ರಾತ್ರಿ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದರೆ ಅದನ್ನು ಕೇವಲ ಒಂದು ವಿಡಿಯೋ ಎಂದು ಭಾವಿಸಬೇಡ. ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ಒಂದು ವಿಶೇಷ ಸಂದೇಶವನ್ನು ಕಳಿಸಿದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಏಕೆಂದರೆ ಕೊನೆಯವರೆಗೂ ಕೇಳುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಅವರ ಆಶೀರ್ವಾದ ದೊರೆಯಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮಗು, ವಿಡಿಯೋ ಆರಂಭಿಸುವ ಮೊದಲು ಒಂದು ಚಿಕ್ಕ ವಿನಂತಿ. ನಮ್ಮ ಸಾಯಿ ಕುಟುಂಬದ ಭಾಗವಾಗಲು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಹಾಗೂ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮೆಂಬರ್ಶಿಪ್ ಜಾಯಿನ್ ಮಾಡುವ ಮೂಲಕ ನಮ್ಮ ಆಧ್ಯಾತ್ಮಿಕ ಕುಟುಂಬವನ್ನು ಬೆಂಬಲಿಸಬಹುದು. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನು ತೋರಿಸಬಹುದು. ನಿಮ್ಮ ಪ್ರತಿಯೊಂದು ಬೆಂಬಲಕ್ಕೂ ಹೃದಯಪೂರ್ವಕ ಧನ್ಯವಾದಗಳು. ಮಗು, ಕೆಲವೊಮ್ಮೆ ಜೀವನದಲ್ಲಿ ನಾವು ಬಹಳ ಪ್ರಯತ್ನ ಮಾಡುತ್ತೇವೆ, ಆದರೆ ಫಲ ಮಾತ್ರ ಕಾಣುವುದಿಲ್ಲ. ನಾವು ಒಳ್ಳೆಯದನ್ನು ಮಾಡುತ್ತೇವೆ, ಆದರೆ ಪ್ರತಿಯಾಗಿ ಒಳ್ಳೆಯದು ಸಿಗುವುದಿಲ್ಲ. ನಾವು ಎಲ್ಲರಿಗೂ ಸಹಾಯ ಮಾಡುತ್ತೇವೆ, ಆದರೆ ನಮಗೆ ಸಹಾಯ ಬೇಕಾದಾಗ ಯಾರೇ ಕಾಣಿಸುವುದಿಲ್ಲ. ಅಂತಹ ಸಮಯದಲ್ಲಿ ಮನಸ್ಸು ಕುಗ್ಗುತ್ತದೆ. ನನ್ನ ಜೀವನದಲ್ಲಿ ಸಂತೋಷ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ನಮ್ಮೊಳಗೆ ಮೂಡುತ್ತದೆ. ಇಂದು ರಾತ್ರಿ ಸಾಯಿಬಾಬಾ ನಿಮಗೆ ಹೇಳುತ್ತಿರುವ ಮಾತು ಇದೆ. ನೀನು ನಿರಾಶನಾಗಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀವು ಇಂದು ಯಾವ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರೋ ಅದು ಸಾಯಿಬಾಬಾಗೆ ಗೊತ್ತಿದೆ. ನಿಮ್ಮ ಮನಸ್ಸಿನ ನೋವು ಅವರಿಗೆ ಗೊತ್ತಿದೆ. ನೀವು ಯಾರಿಗೂ ಹೇಳದ ಕಷ್ಟಗಳು ಕೂಡ ಅವರಿಗೆ ಗೊತ್ತಿವೆ. ಮಗು, ದೇವರು ಎಂದಿಗೂ ತಡ ಮಾಡಬಹುದು, ಆದರೆ ತಪ್ಪು ಮಾಡುವುದಿಲ್ಲ. ಇಂದು ನೀವು ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ. ಅದು ಒಂದು ಹೊಸ ಆರಂಭದ ಮುನ್ನುಡಿ ಮಾತ್ರ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ನಿನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಕೆಲವೊಮ್ಮೆ ನಾವು ಕೇಳುವ ಪ್ರತಿಯೊಂದು ಬೇಡಿಕೆಯೂ ತಕ್ಷಣ ಈಡೇರುವುದಿಲ್ಲ. ಏಕೆಂದರೆ ದೇವರು ನಮಗೆ ಕೇಳಿದ್ದಕ್ಕಿಂತ ಉತ್ತಮವಾದದ್ದನ್ನು ಸಿದ್ಧಪಡಿಸಿರುತ್ತಾರೆ. ಮಗು, ಇಂದು ರಾತ್ರಿ ನಿನ್ನ ಹೃದಯದಲ್ಲಿರುವ ಎಲ್ಲ ಚಿಂತೆಗಳನ್ನು ಸಾಯಿಬಾಬಾವರ ಪಾದಗಳಿಗೆ ಅರ್ಪಿಸು. ನಿನ್ನ ಭಯಗಳನ್ನು ಅವರಿಗೆ ಒಪ್ಪಿಸು. ನಿನ್ನ ಕನಸುಗಳನ್ನು ಅವರಿಗೆ ಹೇಳು. ಸಾಯಿಬಾಬಾ ಹೇಳುತ್ತಾರೆ, ನೀನು ಒಬ್ಬಂಟಿಯಲ್ಲ, ನಾನು ನಿನ್ನೊಂದಿಗೆ ನಡೆಯುತ್ತಿದ್ದೇನೆ. ನಿನ್ನ ಮನೆಯ ಸಮಸ್ಯೆಗಳು, ಆರ್ಥಿಕ ಕಷ್ಟಗಳು, ಆರೋಗ್ಯದ ತೊಂದರೆಗಳು, ಸಂಬಂಧಗಳು, ನೋವುಗಳು, ಕೆಲಸದ ಚಿಂತೆಗಳು ಇವೆಲ್ಲವೂ ನನಗೆ ಗೊತ್ತಿವೆ ಎಂದು ಸಾಯಿಬಾಬಾ ಹೇಳುತ್ತಿದ್ದಾರೆ. ಆದ್ದರಿಂದ ಇಂದು ರಾತ್ರಿ ಒಂದು ನಿರ್ಧಾರ ಮಾಡು. ಭಯವನ್ನು ಬಿಡು, ನಿರಾಶೆಯನ್ನು ಬಿಡು, ದುಃಖವನ್ನು ಬಿಡು, ಸಾಯಿಯ ಮೇಲೆ ನಂಬಿಕೆ ಇಡು. ನಾಳೆ ಏನಾಗುತ್ತದೆ ಎಂದು ಚಿಂತಿಸಬೇಡ, ಏಕೆಂದರೆ ನಾಳೆಯನ್ನು ನೋಡಿಕೊಳ್ಳುವವರು ಸಾಯಿಬಾಬಾ. ಇಂದು ರಾತ್ರಿ ಮಲಗುವ ಮೊದಲು ಕಣ್ಣು ಮುಚ್ಚಿ ಸಾಯಿಬಾಬಾ ಅವರನ್ನು ನೆನಪಿಸು. ಓಂ ಸಾಯಿರಾಮ್ ಎಂದು ಮನಸ್ಸಿನಲ್ಲಿ ಜಪಿಸು. ಆ ಜಪದ ಪ್ರತಿಯೊಂದು ಶಬ್ದವು ನಿನ್ನ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತದೆ. ಮಗು, ಜೀವನದಲ್ಲಿ ಕೆಲವೊಮ್ಮೆ ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ, ಆದರೆ ಸಾಯಿಬಾಬಾ ಹೊಸ ಬಾಗಿಲುಗಳನ್ನು ತೆರೆಯುತ್ತಾರೆ. ಕೆಲವೊಮ್ಮೆ ನಾವು ಸೋತಿದ್ದೇವೆ ಎಂದು ಭಾವಿಸುತ್ತೇವೆ, ಆದರೆ ಸಾಯಿಬಾಬಾ ನಮ್ಮನ್ನು ಗೆಲುವಿನ ಕಡೆಗೆ ಕರೆದೊಯ್ಯುತ್ತಿರುತ್ತಾರೆ. ಆದ್ದರಿಂದ ಇಂದು ರಾತ್ರಿ ಒಂದು ನಗುಮುಖದೊಂದಿಗೆ ಮಲಗು. ನಿನ್ನ ಪ್ರಾರ್ಥನೆಯನ್ನು ಸಾಯಿಬಾಬಾಗೆ ಒಪ್ಪಿಸು. ನಿನ್ನ ಜೀವನವನ್ನು ಅವರ ಕೈಗೆ ಒಪ್ಪಿಸು. ಸಾಯಿಬಾಬಾ ಅವರ ಕೃಪೆ ಸದಾ ನಿನ್ನ ಮೇಲೆ ಇರಲಿ. ಮಗು, ಸಾಯಿಬಾಬಾ ಒಂದು ಮಾತು ಹೇಳುತ್ತಾರೆ, ನಂಬಿಕೆ ಇಡು, ತಾಳ್ಮೆ ಇಡು. ಈ ಎರಡು ಪದಗಳಲ್ಲೇ ಜೀವನದ ದೊಡ್ಡ ರಹಸ್ಯ ಅಡಗಿದೆ. ಇಂದು ನೀನು ಯಾವುದೋ ಒಂದು ವಿಷಯಕ್ಕಾಗಿ ಕಾಯುತ್ತಿರಬಹುದು. ಬಹುಶಃ ಒಂದು ಕೆಲಸಕ್ಕಾಗಿ, ಒಂದು ಶುಭ ಸುದ್ದಿಗಾಗಿ, ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ, ಅಥವಾ ಮನಸ್ಸಿಗೆ ನೆಮ್ಮದಿಗಾಗಿ ಕಾಯುತ್ತಿರಬಹುದು. ಪ್ರತಿದಿನ ಬೆಳಗ್ಗೆ ಎದ್ದಾಗಲೂ ಅದೇ ಚಿಂತೆ, ಪ್ರತಿದಿನ ರಾತ್ರಿ ಮಲಗುವಾಗಲೂ ಅದೇ ಪ್ರಶ್ನೆ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಆದರೆ ಮಗು, ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿನ್ನ ಸಮಯ ಹತ್ತಿರ ಬಂದಿದೆ. ನೀನು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ನಿನ್ನನ್ನು ಬಲಶಾಲಿಯನ್ನಾಗಿಸಿ ಮಾಡಿವೆ. ನೀನು ಇಷ್ಟು ದಿನ ಸುರಿಸಿದ ಕಣ್ಣೀರು ನಿನ್ನ ಹೃದಯವನ್ನು ಶುದ್ಧಗೊಳಿಸಿದೆ. ನೀನು ಇಷ್ಟು ದಿನ ಮಾಡಿದ ಪ್ರಾರ್ಥನೆಗಳು ಸಾಯಿಬಾಬಾ ಅವರ ಪಾದಗಳನ್ನು ತಲುಪಿವೆ. ಯಾವುದೇ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಕೆಲವೊಮ್ಮೆ ಉತ್ತರ ತಡವಾಗಿ ಬರುತ್ತದೆ, ಆದರೆ ಬಂದಾಗ ಅದು ನಮ್ಮ ನಿರೀಕ್ಷೆಗಿಂತಲೂ ಸುಂದರವಾಗಿರುತ್ತದೆ. ಮಗು, ಇಂದು ರಾತ್ರಿ ಸಾಯಿಬಾಬಾಗೆ ಒಂದು ಮಾತು ಹೇಳು. ಸಾಯಿ, ನನಗೆ ಬೇಕಾದದ್ದನ್ನು ನೀನೇ ಕೊಡು. ನನಗೆ ಒಳ್ಳೆಯದಾದದ್ದನ್ನು ನೀನೇ ಆಯ್ಕೆ ಮಾಡು. ಈ ಪ್ರಾರ್ಥನೆಯಲ್ಲಿ ಅಪಾರ ಶಕ್ತಿ ಇದೆ. ಯಾಕೆಂದರೆ ಸಾಯಿಬಾಬಾ ನಮ್ಮ ಆಸೆಗಳನ್ನು ಮಾತ್ರ ನೋಡುವುದಿಲ್ಲ, ನಮ್ಮ ಭವಿಷ್ಯವನ್ನು ನೋಡುತ್ತಾರೆ. ನಮಗೆ ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ ಎಂಬುದು ಅವರಿಗೆ ಗೊತ್ತು. ಆದ್ದರಿಂದ ಕೆಲವೊಮ್ಮೆ ನಾವು ಕೇಳಿದ್ದು ಸಿಗದಿದ್ದರೂ ನಿರಾಶರಾಗಬಾರದು. ಸಾಯಿಬಾಬಾ ನಮ್ಮನ್ನು ಎಂದಿಗೂ ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ. ಮಗು, ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸಲಿ, ನಿನ್ನ ಕುಟುಂಬದಲ್ಲಿ ಸಂತೋಷ ಹೆಚ್ಚಲಿ, ನಿನ್ನ ಕೆಲಸದಲ್ಲಿ ಯಶಸ್ಸು ಸಿಗಲಿ, ನಿನ್ನ ಆರೋಗ್ಯ ಉತ್ತಮವಾಗಿರಲಿ.
ಇಂದು ರಾತ್ರಿ ಈ ಆಶೀರ್ವಾದವನ್ನು ಮನಸ್ಸಿನಲ್ಲಿ ಸ್ವೀಕರಿಸು. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ದುರ್ಬಲನಲ್ಲ, ನೀನು ಒಂಟಿಯಲ್ಲ, ನೀನು ಸೋತಿಲ್ಲ. ಸಾಯಿಬಾಬಾ ಅವರ ಕೃಪೆಯಿಂದ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ಅವರ ಮುಖವನ್ನು ನೆನಪಿಸು. ಮನಸ್ಸಿನಲ್ಲಿ 3 ಬಾರಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಜಪ ನಿನ್ನ ಮನಸ್ಸಿಗೆ ಶಾಂತಿ ನೀಡಲಿ, ನಿನ್ನ ಹೃದಯಕ್ಕೆ ಧೈರ್ಯ ನೀಡಲಿ, ನಿನ್ನ ಜೀವನಕ್ಕೆ ಆಶೀರ್ವಾದ ನೀಡಲಿ. ಮಗು, ವಿಡಿಯೋ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಮೆಂಬರ್ಶಿಪ್ ಜಾಯಿನ್ ಮಾಡಿ ಹಾಗೂ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಬಹುದು. ನಿಮ್ಮ ಬೆಂಬಲ ನಮ್ಮ ಸಾಯಿ ಕುಟುಂಬವನ್ನು ಇನ್ನಷ್ಟು ದೊಡ್ಡದಾಗಿಸುತ್ತದೆ. ಸಾಯಿಬಾಬಾ ಅವರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಮಗು, ಒಂದು ಸಣ್ಣ ಕಥೆಯನ್ನು ಕೇಳು. ಒಬ್ಬ ಭಕ್ತ ಪ್ರತಿದಿನ ಸಾಯಿಬಾಬಾ ಅವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದ. ಸಾಯಿ, ನನ್ನ ಜೀವನದಲ್ಲಿ ಏಕೆ ಇಷ್ಟು ಕಷ್ಟ ಎಂದು ಕೇಳುತ್ತಿದ್ದ. ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ಆದರೆ ಅವನ ಜೀವನದಲ್ಲಿ ಯಾವುದೇ ಕಾಣಲಿಲ್ಲ. ಒಂದು ದಿನ ಮಾತ್ರ ಬೇಸರದಿಂದ ಸಾಯಿಬಾಬಾ ಅವರ ಚಿತ್ರದ ಮುಂದೆ ಕುಳಿತು ಹೇಳಿದ, ಸಾಯಿ, ನಾನು ಎಷ್ಟು ದಿನಗಳಿಂದ ನಿನ್ನನ್ನು ನಂಬಿದ್ದೇನೆ, ಆದರೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ. ಆ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಸಾಯಿಬಾಬಾ ಅವನ ಮುಂದೆ ನಿಂತಿದ್ದರು. ಸಾಯಿಬಾಬಾ ಅವನನ್ನು ಒಂದು ದೊಡ್ಡ ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ 100 ಗಿಡಗಳು ಇದ್ದವು. ಕೆಲವು ಗಿಡಗಳು ಬೇಗ ಬೆಳೆಯುತ್ತಿದ್ದವು, ಕೆಲವು ಗಿಡಗಳು ನಿಧಾನವಾಗಿ ಬೆಳೆಯುತ್ತಿದ್ದವು. ಆಗ ಸಾಯಿಬಾಬಾ ಹೇಳಿದರು, ಈ ಗಿಡಗಳನ್ನು ನೋಡು. ಕೆಲವು ಗಿಡಗಳು ಕೆಲವೇ ದಿನಗಳಲ್ಲಿ ಹೂ ಬಿಡುತ್ತವೆ, ಆದರೆ ಕೆಲವು ಮರಗಳು ವರ್ಷಗಳ ನಂತರ ಫಲ ಕೊಡುತ್ತವೆ. ಆದರೆ ಹೆಚ್ಚು ಸಮಯ ತೆಗೆದುಕೊಳ್ಳುವ ಮರಗಳೇ ಹೆಚ್ಚು ನೆರಳು ಮತ್ತು ಹೆಚ್ಚು ಫಲವನ್ನು ನೀಡುತ್ತವೆ. ನಂತರ ಸಾಯಿಬಾಬಾ ಭಕ್ತನ ಕಡೆ ನೋಡಿ ಹೇಳಿದರು, ನಿನ್ನ ಜೀವನವೂ ಹಾಗೆಯೇ. ನಾನು ನಿನ್ನನ್ನು ಮರೆತಿಲ್ಲ, ನಿನ್ನನ್ನು ದೊಡ್ಡ ಆಶೀರ್ವಾದಕ್ಕಾಗಿ ಸಿದ್ಧಪಡಿಸುತ್ತಿದ್ದೇನೆ. ಆ ಕನಸಿನಿಂದ ಎದ್ದ ನಂತರ ಆ ಭಕ್ತನ ಮನಸ್ಸಿನಲ್ಲಿ ಹೊಸ ಧೈರ್ಯ ಮೂಡಿತು. ಮಗು, ಈ ಕಥೆಯಲ್ಲಿ ಒಂದು ದೊಡ್ಡ ಸಂದೇಶ ಅಡಗಿದೆ. ಇಂದು ನಿನ್ನ ಜೀವನದಲ್ಲಿಯೂ ಕೆಲವು ವಿಷಯಗಳು ತಡವಾಗುತ್ತಿರಬಹುದು, ಆದರೆ ಅದರ ಅರ್ಥ ಸಾಯಿಬಾಬಾ ನಿನ್ನನ್ನು ಮರೆತಿದ್ದಾರೆ ಎಂಬುದಲ್ಲ. ಬಹುಶಃ ನಿನಗಾಗಿ ಇನ್ನೂ ಉತ್ತಮವಾದುದನ್ನು ಸಿದ್ಧಪಡಿಸುತ್ತಿರಬಹುದು. ಆದ್ದರಿಂದ ಇಂದಿನಿಂದ ಒಂದು ವಿಷಯವನ್ನು ನೆನಪಿಟ್ಟಿಕೋ. ತಡವಾದರೆ ಭಯಪಡಬೇಡ, ಸೋಲು ಬಂದರೆ ನಿರಾಶರಾಗಬೇಡ, ಅಡೆತಡೆ ಬಂದರೆ ಹಿಂದೆ ಸರಿಯಬೇಡ. ಏಕೆಂದರೆ ಪ್ರತಿಯೊಂದು ಅಡೆತಡೆಯ ಹಿಂದೆಯೂ ಒಂದು ಪಾಠ ಇರುತ್ತದೆ, ಪ್ರತಿಯೊಂದು ಪರೀಕ್ಷೆಯು ಹಿಂದೆಯೂ ಒಂದು ಆಶೀರ್ವಾದ ಅಡಗಿರುತ್ತದೆ. ಮಗು, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಂತೆ ಅನಿಸುತ್ತದೆ, ಯಾವ ದಾರಿಯೂ ಕಾಣುವುದಿಲ್ಲ. ಆ ಸಮಯದಲ್ಲಿ ಸಾಯಿಬಾಬಾ ನಿನ್ನ ಕೈ ಹಿಡಿದು ಹೇಳುತ್ತಾರೆ, ನೀನು ನಡೆಯು, ನಾನು ನಿನ್ನ ಜೊತೆ ಬರುತ್ತೇನೆ. ಇಂದು ರಾತ್ರಿ ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಚಿಂತೆಗಳನ್ನು ಸಾಯಿಬಾಬಾ ಅವರ ಪಾದಗಳಿಗೆ ಅರ್ಪಿಸು. ನಿನ್ನ ಕಷ್ಟಗಳನ್ನು ಅವರಿಗೆ ಹೇಳು, ನಿನ್ನ ಆಸೆಗಳನ್ನು ಅವರಿಗೆ ಹೇಳು, ನಿನ್ನ ಭಯಗಳನ್ನು ಅವರಿಗೆ ಒಪ್ಪಿಸು. ಯಾಕಂದರೆ ಸಾಯಿಬಾಬಾಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀನು ಒಂದು ಹೆಜ್ಜೆ ಅವರ ಕಡೆ ಇಟ್ಟರೆ ಅವರು 100 ಹೆಜ್ಜೆ ನಿನ್ನ ಕಡೆ ಇಡುತ್ತಾರೆ. ಇಂದು ರಾತ್ರಿ ಮಲಗುವ ಮೊದಲು ಮನಸ್ಸಿನಲ್ಲಿ ಹೇಳು, ಸಾಯಿ, ನಾನು ನಿನ್ನನ್ನು ನಂಬಿದ್ದೇನೆ. ಈ ಒಂದು ವಾಕ್ಯವೇ ನಿನ್ನ ಜೀವನಕ್ಕೆ ಹೊಸ ಶಕ್ತಿಯನ್ನು ನೀಡಬಹುದು. ಮಗು, ಈ ವಿಡಿಯೋ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಮ್ಮ ಮೆಂಬರ್ಶಿಪ್ ಜಾಯಿನ್ ಮಾಡಿ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಬಹುದು. ನಿಮ್ಮ ಬೆಂಬಲ ನಮ್ಮ ಸಾಯಿ ಕುಟುಂಬಕ್ಕೆ ದೊಡ್ಡ ಶಕ್ತಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು.